ಹಾಯ್ ನಮಸ್ತೆ. ನಿನ್ನೆ ಏನೇನು ಆರ್ಡರ್ ಇತ್ತು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಚಿಕನ್ನು 2 ಕೆ ಜಿ ಸಾಂಬಾರಿಗೆ ಮತ್ತು 2 ಕೆ ಜಿ ಬಿರಿಯಾನಿಗೆ 1 ಕೆ ಜಿ ಕಬಾಬ್ ಮಾಡ್ಕೊಡೋಕೆ ಹೇಳಿದರು. ಇಲ್ಲಿ ನಾನು ಸಾಂಬಾರಿಗೆ ಎಲ್ಲ ಮಸಾಲೆ ಎಲ್ಲ ನಾನು ಫಸ್ಟೇ ಎಣ್ಣೆ ಹಾಕಿ ಹುರಿದು ಮತ್ತು ಮಸಾಲೆ ರುಬ್ಕೊತಾ ಇದ್ದೀನಿ. ಈ ಕಡೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಅರಿಶಿನ ಹಾಕಿ ಚಿಕನ್ನೆಲ್ಲ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಮಸಾಲೆ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ ಇದು. ಮತ್ತು ಚಿಕನ್ ಕಬಾಬು ಬಿರಿಯಾನಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು. ಮತ್ತು ಅವ್ರು ಆರ್ಡರ್ ಏನೇನು ಕೊಟ್ಟಿದ್ರು ಗೊತ್ತಾ? ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಸಾರು ಮತ್ತು ಚಪಾತಿ, ಅನ್ನ, ಮೊಸರು ಬಜ್ಜಿ ಮತ್ತು ರಸಮ್ಮು ಇಷ್ಟು ಆರ್ಡರ್ ಕೊಟ್ಟಿದ್ದರು. ಎಲ್ಲ ಪ್ರಿಪೇರ್ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ದೆ. ಅವರು ದೇವ್ರ ಹತ್ರ ಏನೋ ಹರಕೆ ಮಾಡ್ಕೊಂಡಿದ್ರಂತೆ, ಕೋಳಿ ಕೊಯ್ಕೊಂಬರೋಷ್ಟರಲ್ಲಿ ಇದೆಲ್ಲ ರೆಡಿ ಮಾಡಿ ಇಟ್ಟಿರಿ ಅಕ್ಕ ಅಂತ ಹೇಳಿದರು. ಹಂಗಾಗಿ ಅವ್ರಿಗೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಒಂದೇ ಮನೆಗೆ ಇದೆಲ್ಲನೂ ಮನೆಯವ್ರು ಆರ್ಡ್ರ್ ಕೊಟ್ಟಿದ್ದಿದ್ದು. ಇದೇ ರೀತಿ ಯಾರಿಗಾದ್ರೂ ಬೇಕು, ಹೊಸಕೋಟೆ ಸುತ್ತಮುತ್ತಲು ಇದ್ದೀವಿ ಅಂದರೆ ಆರ್ಡರ್ 1 ದಿವಸ 2 ದಿವಸ ಮುಂಚೆನೇ ಹೇಳಿದರೆ ಮಾಡಿಕೊಡ್ತೀನಿ. ನೋಡಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಈಗ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಮತ್ತು 4-5 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹೆಲ್ತು ಚೆನ್ನಾಗಿರಲಿಲ್ಲ, ಆ ಕಾರಣಕ್ಕೋಸ್ಕರ. ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ವೀಡಿಯೋಸ್ ಬರ್ತಾಯಿಲ್ಲ ಅಕ್ಕ ಅಂತೇಳ್ಬಿಟ್ಟು. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ತು, ಕೇಳ್ತಾಯಿದ್ರಿ ಅಂತ ಹಾಕ್ತಾಯಿದ್ದೀನಿ. ಇದಾಗಿತ್ತು ನೆನ್ನೆಯ ಬ್ಲಾಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್.